ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿ, ಈ ದಿನಕ್ಕಾಗಿ ದೇವರು ಏನು ಮಾತನಾಡ್ತಾ ಇದ್ದಾರೆ, ಪರಿಶುದ್ಧಾತ್ಮನ ಹೇಗೆ ನಡೆಸ್ತಾ ಇದ್ದಾರೆ ಅಂತ ನಾವು ಆತನಿಗೆ ತಗ್ಗಿಸಿ ಒಪ್ಪಿಸಿಕೊಡೋಣ. ಬನ್ನಿ, ಓದಿಕೊಳ್ಳೋಣ. ಲೂಕ 24:13 15 ನೀವು ಇದನ್ನು ಬರೆದಿಟ್ಕೊಂಡು ಮನೆಯಲ್ಲಿ ಓದಬೇಕು. ಆಯಿತಾ ದೇವರ ಮಕ್ಕಳೇ? ಇಲ್ಲಿ ಏನು ಹೇಳ್ತಾ ಇದೆ? ಲೂಕ 24:13-15 ಯೇಸು ಸ್ವಾಮಿಯೇ ಯಾವ ರೀತಿಯಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ್ರು, ಶಿಷ್ಯರೆಲ್ಲ ಭಯಭೀರಿತರಾಗಿ ಓಡೋದ್ರು, ಚದರಿ ಹೋದರು ಅಂತ ಈ ವಾಕ್ಯದಲ್ಲಿ ನಾವು ಕಾಣ್ಬೋದು ದೇವರ ಮಕ್ಕಳೇ. ಆಯಿತಾ? ನಾವು ನಮ್ಮ ಪರಿಸ್ಥಿತಿಗೆ ನಾವು ಭಯಪಟ್ಕೊಂಡು ಅಲ್ಲಿ ಇಲ್ಲಿ ಓಡೋಗೋದುಂಟು. ಸಾಲದವರು ಬರುವಾಗ, ಇಲ್ಲ ರೋಗದಲ್ಲಿ ಬಳಲುವಾಗ, ಅಯ್ಯೋ ಇದೇನು ಈ ರೀತಿ ಆಗೋಯ್ತೆ ಅಂತ ಹೇಳಿ ಹೋಗುವಾಗ ನಮ್ಮ ಪರಿಸ್ಥಿತಿನೂ ಹೀಗೆ ಇರ್ಬೋದು ಅಂತ ಕಾಣುತ್ತದೆ ಅಲ್ವಾ ದೇವರ ಮಕ್ಕಳೇ? ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ, ಶಿಲುಬೆಗೆ ಆತನನ್ನು 2 ಕರಗಳಲ್ಲಿ, ಕೈಗಳಲ್ಲಿ ಕಾಲುಗಳಲ್ಲಿ ಮೊಳೆ ಹೊಡೆದಾಗ, ಶಿಲುಬೆಗೆ ಹಾಕಿದಾಗ ಶಿಷ್ಯರೆಲ್ಲರೂ ನೋಡಿಬಿಟ್ಟು ಭಯಭೀತರಾಗಿ ಎಲ್ಲ ಓಡೋಗ್ಬಿಡ್ತಾರೆ. ಅದರಲ್ಲಿ 2 ಮಾತ್ರ ಇಮ್ಮಾಹು ಅನ್ನೋ ಊರಿನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿನೂ ಅವರ ಜೊತೆಯಲ್ಲೇ ಬರ್ತಾ ಇದ್ದಾರೆ. ಇದು ನಡೀತಾ ಇರೋದು ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿ 3ನೇ ದಿವಸದಲ್ಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೇಸು ಸ್ವಾಮಿ ನಡೆದುಕೊಂಡು ಭಯಭೀತರಾಗಿ ನಡ್ಕೊಂಡು ಹೋಗ್ತಾ ಇರುವಾಗ, ಯೇಸು ಸ್ವಾಮಿ ಶಿಷ್ಯರು ಭಯಭೀತರಾಗಿ ನಡ್ಕೊಂಡು ಹೋಗ್ತಾ ಇರುವಾಗ ಯೇಸು ಸ್ವಾಮಿನೂ ಜೊತೆಲಿ ಇದ್ದಾರೆ. ಆದರೆ ಯೇಸು ಸ್ವಾಮಿ ಇವರೆಂದು ಅವರಿಗೆ ಗೊತ್ತಾಗಲಿಲ್ಲ. ನಮ್ಮ ಪರಿಸ್ಥಿತಿ ಈ ರೀತಿ ಇದೆಯಾ ದೇವರ ಮಕ್ಕಳೇ? ನನಗೂ ಅಷ್ಟೇ, ನಿಮಗೂ ಅಷ್ಟೇ, ಕೇಳಿಸಿಕೊಳ್ಳುವವರು ಎಲ್ಲರಿಗೂ ಅಷ್ಟೇ. ನಿಮ್ಮ ಅವಸ್ಥೆಗಳಿಗೆ ಏನಾದರೂ ಪರಿಸ್ಥಿತಿನಲ್ಲಿ ಈ ರೀತಿ ಭಯಭೀತರಾಗಿ ಅಲ್ಲಿ ಇಲ್ಲಿ ಓಡಾಡುವವರು ಇದ್ದೀರಾ? ಸ್ಥಿರವಾಗಿ ಒಂದು ಕಡೆ ನಿಲ್ತಾ ಇಲ್ವಾ ನೀವು? ಹಾಗಾದರೆ ನಾವು ಈ ಸಮಯದಲ್ಲಿ ವಾಕ್ಯಗಳನ್ನು ಗಮನಿಟ್ಟು ನಾವು ಕೇಳ್ಕೊಳ್ಬೇಕು. ಹಾಗಾದರೆ ಇಲ್ಲಿ ಮತ್ತಾಯ 14 ಬರ್ಕೊಳ್ಳಿ. ಮತ್ತಾಯ 14:25 ಇಲ್ಲಿನೂ ಯೇಸು ಸ್ವಾಮಿನ ನೋಡಿ ಶಿಷ್ಯರು ಯಾವ ರೀತಿಯಲ್ಲಿ ಭಯಪಡ್ತಾ ಇದ್ದಾರೆ ಅಂತ ಕಾಣೋಣ. ಅರ್ಥ ಆಯ್ತಾ? ಇಲ್ಲಿ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಸಮುದ್ರದ ಬೋಟಿನಲ್ಲಿ, ದೋಣಿಯಲ್ಲಿ ಇವರೆಲ್ಲ ಶಿಷ್ಯರೆಲ್ಲ ಕುಳಿತುಕೊಂಡಿದ್ದಾರೆ. ಯೇಸು ಸ್ವಾಮಿ ಅಲ್ಲಿ ಸಮುದ್ರದಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಬರ್ಕೊಂಡು ಬರುವಾಗ ಶಿಷ್ಯರೆಲ್ಲ ನೋಡಿ ಗಾಬರಿಯಾಗಿ ಅಯ್ಯೋ ದೆವ್ವ ಅಂತ ಹೇಳಿ ಅವರು ಅರ್ಥ ಮಾಡ್ಕೊಂಡು ಮಾತಾಡ್ಕೊಳ್ತಾರೆ. ಹಾಗಾದರೆ ದೇವರ ಮಕ್ಕಳೇ, ನಮ್ಮ ಜೊತೆಯಲ್ಲಿ ದೇವರು ಇದ್ದಾರೆ ಅನ್ನುವ ನಂಬಿಕೆಯಿಂದ ನೀವು ಎಲ್ಲ ಪರಿಸ್ಥಿತಿಗಳಲ್ಲಿ ಹೋಗುವಾಗ ದೇವರು ಅಯ್ಯೋ ನನ್ನ ಮಗಳು, ನನ್ನ ಮಗನು ಎಷ್ಟು ಧೈರ್ಯದಿಂದ ನನ್ನ ಜೊತೇಲಿ ಇದ್ದೀನಿ ಅಂತ ಧೈರ್ಯವಾಗಿ ಫೇಸ್ ಮಾಡಿ ಹೋಗ್ತಾ ಇದ್ದಾನಲ್ಲ, ನಾನು ಇವರಿಗೆ ಸಹಾಯ ಮಾಡಬೇಕು ಅಂತ ದೇವರಿಗೆ ನೊಂದೋಗಿ ಆತನು ತಂದೆ ಹತ್ರ ಪ್ರಾರ್ಥನೆ ಮಾಡಿ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಹಾಲೆಲೂಯ. ಹಾಗಾದರೆ 2 ಕೊರಿಂಥ 6:17 ಇಲ್ಲಿ ಮಾತನಾಡ್ತಾ ಇರೋದು ಅನ್ಯ ಜನರಲ್ಲಿ ನಾವು ಬೆರೆಯುವಾಗ, ಅನ್ಯ ಜನರು ಅಂದರೆ ಪೂಜೆ ಪುನಸ್ಕಾರ ಮಾಡುವವರ ಜೊತೆಯಲ್ಲಿ ನಾವು ಬೆರೆಯುವಾಗ ಅವರ ಗುಣಗಳು ವ್ಯತ್ಯಾಸವಾಗಿರುತ್ತದೆ, ನಮ್ಮ ಗುಣಗಳು ವ್ಯತ್ಯಾಸವಾಗಿರುತ್ತದೆ. ನಾವು ಅವರ ಜೊತೆಯಲ್ಲಿ ಇದ್ದು ಅವರ ಸ್ವಭಾವವನ್ನು ನಾವು ಕಲಿಯದೆ ನಾವು ಅವರ ಮುಂದೆ ಮಾದರಿಯಾಗಿರಬೇಕನ್ನುವುದೇ ದೇವರಿಗೆ ಇಷ್ಟ. ಪೌಲನು ಅದೇ ಹೇಳ್ತಾ ಇದ್ದಿದ್ದು, ನೀವು ಮಾದರಿಯಾಗಿರಬೇಕು ಎಲ್ಲರಿಗೂ ಅಂತ. ನಮ್ಮ ಸ್ವಭಾವದಲ್ಲಿ, ನಡತೆಯಲ್ಲಿ, ಪ್ರಾರ್ಥನೆಯಲ್ಲಿ, ಸಕಲ ವಿಷಯದಲ್ಲಿ ನಾವು ಮಾದರಿಯಾಗಿರುವಾಗ ಇನ್ನೊಬ್ಬರು ಕಾಣುವಾಗ ನಮ್ಮಲ್ಲಿ ಯೇಸು ಸ್ವಾಮಿ ಕಾಣಬೇಕು ದೇವರ ಮಕ್ಕಳೇ. ಅದೇ ಇಲ್ಲಿ ವಾಕ್ಯ ಹೇಳ್ತಾ ಇರೋದು. ಹಾಗಾದರೆ ನೋಡಿ ದೇವರ ಮಕ್ಕಳೇ, ಕೀರ್ತನೆ 29:10-11 ಏನು ಮಾತಾಡ್ತಾ ಇದ್ದಾರೆ ದೇವರು? ದಾವೀದನು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣವೇ? ಯೆಹೋವನು ಇದೆಲ್ಲ ನೀವು ಬರೆದಿಟ್ಕೊಂಡು ಮನೇಲಿ ಓದಿ. ಯೆಹೋವನು ಜಲಪ್ರಳಯದಲ್ಲಿ ಆಸೀನನಾಗಿದ್ದನು, ಆತನು ಸದಾಕಾಲವು ಅರಸನಾಗಿ ಕೂತಿರುವನು. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಯೆಹೋವನು ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಈಗ ದಾವೀದನು ಎಷ್ಟು ಕಷ್ಟಪಟ್ಟರು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಶಿಷ್ಯರು ಭಯಭೀತರಾಗಿ ಓಡೋಗಿದ್ದರೂ ನಿಮಗೆ ಗೊತ್ತಿದೆ. ಇವರೆಲ್ಲರ ಜೊತೆಯಲ್ಲಿ, ನಮ್ಮ ಜೊತೆಯಲ್ಲೂ ಯೇಸು ಸ್ವಾಮಿ ಇದ್ದಾರೆ. ಇದು ನೀವು ನಂಬಬೇಕು. ಆತನ ಆತ್ಮನನ್ನು ನಮಗೆ ಸಹಾಯಕನಾಗಿ ದೇವರು ಕೊಟ್ಟಿದ್ದಾರೆ. ಹಾಗಾದರೆ ನಾವು ಯಾಕೆ ಭಯಭೀತರಾಗಿ ಹೋಗಬೇಕು? ನನ್ನನ್ನಾಗಲಿ ನಿಮ್ಮನ್ನಾಗಲಿ ಬಿಡುಗಡೆ ಬೇಕಾ? ಅವಶ್ಯಕತೆಗಳಿದೆಯಾ? ಆಶೀರ್ವಾದ ಬೇಕಾ? ಸಕಲವನ್ನು ನಿಮ್ಮ ಪರಿಸ್ಥಿತಿಗಳಿಗೆ ಏನೇನಿದೆಯೋ, ಇಲ್ಲ ನಾನು ಭಯಪಡೋದಿಲ್ಲ.
ಈ ಸ್ವಾಮಿ ನನ್ನ ಜೊತೆಯಲ್ಲಿದ್ದಾರೆ, ಪರಿಶುದ್ಧಾತ್ಮ ನನಗೆ ಈ ವಿಷಯಕ್ಕೆ ಒಂದು ಬಿಡುಗಡೆಯಾಗಿ ನನ್ನ ಕೈ ಹಿಡಿದು ನಡೆಸ್ತಾರೆ ವಿಷಯಗಳಿಗೆ ಅಂಥೇಳಿ ನೀವು ದೃಢ ನಂಬಿಕೆಯಿಂದ ಮುಂದೆ ಹೋಗುವಾಗ ಒಂದು ತಂದೆ ಮಗುವನ್ನು ಕೈ ಹಿಡಿದು ಹೇಗೆ ನಡೆಸ್ತಾರೋ ಆ ರೀತಿ ನಮ್ಮನ್ನು ನಡೆಸೋರಾಗಿದ್ದಾರೆ. ಕುಳಿತುಕೊಂಡ ಸ್ಥಳದಲ್ಲಿಯೇ ಅಯ್ಯೋ ನಾನೇನು ಮಾಡೋದು ಅಂತ ಯೋಚನೆ ಮಾಡುವುದು ತಪ್ಪು ದೇವರ ಮಕ್ಕಳೇ. ನಾವು ಎದ್ದು ನಡೆಯುವಾಗ ದೇವರು ನಮ್ಮ ಧೈರ್ಯವನ್ನು ನೋಡಿ, ನಾವು ಯಾವ ರೀತಿಯಲ್ಲಿ ನಂಬುತ್ತೇವೆ ಆತನನ್ನು ನೋಡಿ ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಹಾಗಾದರೆ ಕೀರ್ತನೆ 23:6 ದಾವೀದನು ಹೇಳ್ತಾ ಇರೋದು, ಯೆಹೋವನು ನಮಗೆ ಕುರುಬನಾಗಿದ್ದಾನೆ. ಯೆಹೋವನು ಯಾರಾಗಿದ್ದಾನೆ? ಕುರುಬನಾಗಿದ್ದಾನೆ. ಲೋಕದಲ್ಲಿ ಮನುಷ್ಯರು ಕುರುಬಗಳಿದ್ದಾರೆ. ಕುರುಬರು ನಮ್ಮನ್ನು ಕೈ ಬಿಟ್ಟರು, ಯೆಹೋವನು ನಮ್ಮನ್ನು ಕೈ ಬಿಡೋದಿಲ್ಲ. ನಾವು ನಿಶ್ಚಯವಾಗಿ ನಮ್ಮ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸುವವು. ನಾವು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವಂತೆ ಯೆಹೋವನು ಮಾಡುವನು. ನೋಡಿ, ಯಾರು ಕೈ ಬಿಟ್ಟರು, ಒಂದು ಕುರುಬ ಕೈ ಬಿಟ್ಟರು, ಒಂದು ಕುರುಬ ನಮ್ಮನ್ನು ಹುಡುಕದಿದ್ದರೂ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ನೀವು ಒಂದು ವೇಳೆ ಸಭೆಗೆ ಹೋಗದೇ ಇರ್ಬೋದು, ಪ್ರೇಯರ್ ಮೀಟಿಂಗ್ಗಳಿಗೆ ಹೋಗದೇ ಇರ್ಬೋದು, ಪ್ರಾರ್ಥನೆ ಮಾಡದೇ ಇರುವುದು, ನಿಮ್ಮ ಹೃದಯದಲ್ಲಿ ಮನಸ್ಸಾಕ್ಷಿ ಮಾತನಾಡ್ತದೆ, ಪರಿಶುದ್ಧಾತ್ಮನು ಹೋಗು, ಆಲಯಕ್ಕೆ ಹೋಗು, ಪ್ರಾರ್ಥನೆ ಮಾಡು ಅಂತ ಹೇಳುವ ಪರಿಶುದ್ಧಾತ್ಮ ನಮಗೆ ದೇವರು ಕೊಟ್ಟಿದ್ದಾರೆ ದೇವರ ಮಕ್ಕಳೇ. ಹಾಗಿರುವಾಗ ಇಲ್ಲಿ ದಾವೀದನಿಗೂ ಅದೇನೆ. ಅದಕ್ಕೇ ನಿಶ್ಚಿಂತೆಯಾಗಿ ಕುರುಬನು ನಮ್ಮ ಜೊತೆಯಲ್ಲಿರುವಾಗ ನಾವು ಯಾಕೆ ಭಯಪಡಬೇಕು? ನಾವು ಸಂತೋಷದಿಂದ ಎಲ್ಲ ವಿಷಯದಲ್ಲಿಯೂ ಮುಂದೆ ಹೋಗಬೇಕು ಅಂತಲೇ ದಾವೀದನು ಹೇಳಿದ ಹಾಗೆ ನಾವು ನಡೆಯಬೇಕು. ಹಾಗಾದರೆ ಕೀರ್ತನೆ 10:11 ಹೇಳಿರೋದು ಅದೇನೆ. ಹಾಗಾದರೆ ಇದರ ಪೀಠಿಕೆ ಏನಂದರೆ ದೇವರ ಮಕ್ಕಳೇ, ನಮ್ಮ ಮನಸ್ಸು ಸ್ಥಿರವಾಗಿ ಇಟ್ಕೊಳ್ಬೇಕು. ನಮ್ಮ ಮನಸ್ಸು ನೋಡಿ, ಮನಸ್ಸಿನಲ್ಲಿ ಏನೇನೋ ಯೋಚನೆ ಬರ್ತದೆ, ಅಯ್ಯೋ ಹೋಗೋದು ಬೇಡ, ಅಲ್ಲಿ ಹೋಗೋದು ಬೇಡ. ನಾನು ಈ ಸಮಯಗಳಲ್ಲಿ ಈ ದಿನಗಳಲ್ಲಿ ಆ ರೀತಿ ಹೋಗಿದ್ದೆ. ಅರ್ಥ ಆಯ್ತದೆ ದೇವರ ಮಕ್ಕಳೇ. ಮನಸ್ಸು ದೃಢವಾಗಿ ಮಾಡಿಕೊಂಡು ದೇವರೇ ಇಲ್ಲ, ನನ್ನ ಬಲಹೀನತೆಯಿಂದ ನನ್ನನ್ನು ನೀಗಿಸು, ನಿನ್ನ ಬಲಪಡಿಸು, ನಿನ್ನ ಆಲೋಚನೆ ನನಗೆ ಕೊಡು, ನಿನ್ನ ಆತ್ಮನು ನನ್ನನ್ನು ಕೈ ಹಿಡಿದು ನಡೆಸಲಿ ಅಂತ ಪ್ರಾರ್ಥನೆ ಮಾಡಿ ಮುಂದೆ ಹೋಗುವಳಾಗಿದ್ದೇನೆ. ನೀವೆಲ್ಲರೂ ಅದೇ ರೀತಿಯಲ್ಲಿ ಇರಬೇಕು ಅನ್ನುವುದೇ ನನ್ನ ಇಷ್ಟ. ದೇವರ ಮಕ್ಕಳೇ, ನಮ್ಮ ಮನಸ್ಸು ಈ ಸಮಯದಲ್ಲಿ ದೇವರಿಗೆ ಒಪ್ಪಿಸಿಕೊಡೋಣ. ನಾವು ಹೋಗ್ತಾ ಇದ್ದೀವಿ ಸಬ್ಬದಿನ ಆಲಯಗಳಿಗೆ, ನಮ್ಮ ಮನಸ್ಸನ್ನು ಶುದ್ಧೀಕರಿಸಿ, ದೇವರೇ ನಮ್ಮ ಮನಸ್ಸು ನಮ್ಮ ಹತ್ರ ಮಾತನಾಡಬಾರ್ದು, ಪರಿಶುದ್ಧಾತ್ಮನು ನಮ್ಮ ಮನಸ್ಸಿಗೆ ಕನೆಕ್ಟ್ ಆಗಿ, ನಮ್ಮ ಆತ್ಮಕ್ಕೆ ಕನೆಕ್ಟ್ ಆಗಿ, ನಮ್ಮ ಶರೀರಕ್ಕೆ ಕನೆಕ್ಟ್ ಆಗಿ ಪರಿಶುದ್ಧಾತ್ಮ ನಮ್ಮನ್ನು ಕೈ ಹಿಡಿದು ನಡೆಸುವಂತೆ ನೀನು ನಡೆಸಪ್ಪ, ನಿನ್ನ ನಾಮ ಮಹಿಮೆ ಹೊಂದಲಿ ಅಂತ ಮಾತ್ರ ನಾವು ಪ್ರಾರ್ಥನೆ ಮಾಡಿ ಮುಂದೆ ಹೋಗಬೇಕು. ನಮಗೇನು ಬೇಕು, ಏನು ಕೊಡಬೇಕು, ನಾಳೆಗೆ ಏನು ಬೇಕು, ಇವತ್ತಿಗೆ ಏನು ಬೇಕು, ಇನ್ನು ಒಂದು ವಾರಕ್ಕೆ ಏನು ಬೇಕು, ಸಕಲವು ದೇವರು ಕೊಡುವವನಾಗಿದ್ದಾನೆ. ಆದರೆ ದೇವರು ನಿನಗೆ ಕೊಟ್ಟಂಥ ಆರೋಗ್ಯ, ಆಯಸ್ಸು, ಬಲಕ್ಕೋಸ್ಕರ ನೀನು ಆತನನ್ನು ಮಹಿಮೆ ಪಡಿಸಬೇಕು ಅನ್ನುವುದೇ ನನ್ನ ಇಷ್ಟ. ಪೌಲನು ಶಿಷ್ಯರು ಹೇಳ್ತಾ ಇರೋದು ಅದೇನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನಗಳಲ್ಲಿ ನಾವು ಯಾವ ರೀತಿ ಚಲಿಸಬೇಕು? ನಂಬಿಕೆಯಿಂದ ಹೃದಯಗಳನ್ನು ಸ್ಥಿರಪಡಿಸುತ್ತಾ, ದೇವರಿಗೆ ಒಪ್ಪಿಸಿಕೊಡುತ್ತಾ, ಪರಿಶುದ್ಧಾತ್ಮನ ಜೊತೆಯಲ್ಲಿ ನಾವು ನಡೆಯುವಾಗ ಸಕಲವು ಆತನ ಪ್ರಸನ್ನತೆ, ಆತನ ಬೆಳಕಿನಲ್ಲಿ ನಾವು ಎಲ್ಲ ವಿಷಯಗಳಲ್ಲಿ ನಾವು ಜಯವಂತವರಾಗಿ ಯೇಸುವಿನ ಶಿಲುಬೆಯಲ್ಲಿ ಆಲ್ರೆಡಿ ನಾವು ಜಜ್ಜಲ್ಪಟ್ಟಿದ್ದೇವೆ. ಆತನ ಜೊತೆಯಲ್ಲಿ ಜೀವಂತವಾಗಿದ್ದೇವೆ. ನಾವು ಸತ್ತು ಬದುಕಿದ್ದೇವೆ. ಹಾಗಾದರೆ ದೇವರು ನಮ್ಮನ್ನು ಕೈ ಬಿಡುವನೇ? ಒಂದು ಕಾಲಕ್ಕೂ ಕೈ ಬಿಡುವುದಿಲ್ಲ. ಈ ದಿನ ನಾನು ಅದೇ ನಿಮಗೆ ಹೇಳ್ತಾ ಇರೋದು. ದೇವರ ನಾಮ ಮಹಿಮೆ ಪಡತಕ್ಕಾಗಿ ವಾಕ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಂಬಿಕೆಯಿಂದ ಈ ವಾಕ್ಯಗಳನ್ನು ಬರೆದುಕೊಂಡಿದ್ದೀರಾ ಎಂದು ನಾನು ನಂಬುತ್ತೇನೆ. ಈ ವಾಕ್ಯಗಳನ್ನಿಟ್ಟು ಪ್ರಾರ್ಥನೆ ಮಾಡಿ, ಸಭೆಯಲ್ಲಿ ಕೊಡುವ ವಾಕ್ಯಗಳನ್ನು ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ಥ್ಯಾಂಕ್ ಯು.